ಸಂತೋಷ್ ಲಾಡ್ ಸಾಹೇಬರು ಒಂದು ಉದ್ಯೋಗ ಮೇಳ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಕೆಲಸ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ. ಆಮೇಲೆ ಯಾರ ನನಗೆ ಉದ್ಯೋಗ ಬೇಕಂತ ಹೇಳಿದ್ರೆ ಅವರ ತಕ್ಷಣ ಫೋನ್ ಮಾಡಿ ಈಗ ಕಂಪ್ನಿಗೆ ಫೋನ್ ಮಾಡಿ ಕಳಿಸೋ ಸಾಕಷ್ಟು ಜನರು ನಮ್ಮ ಇಲ್ಲಿಂದ ಕಂಪ್ನಿಗಳಿಗೆ ಹೋಗ್ಯಾರ. ಅದರದ್ದು ಯುವಕರಿಗೆ ಭಾಳಷ್ಟು ಒಂದು ದೊಡ್ಡ ಉದ್ಯೋಗ ಮೇಳ ಹೋದ ಸಲ ಮಾಡಿ ಸಾಹೇಬರು ಒಂದು 40 ಕಂಪ್ನಿಯವ್ರನ್ನ ಕರೆಸಿ ಅಲ್ಲಿ ಉದ್ಯೋಗ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಅಂತೂ ಸಂತೋಷ್ ಲಾಡ್ ಸಾಹೇಬರು ಮಾಡ್ಯಾರ. ಸರ್, ಈಗ ಏನು ಸಂತೋಷ್ ಲಾಡ್ ಅವರು ಜನಸಾಮಾನ್ಯರ ಕೈಗೆ ಈಸಿಯಾಗಿ ಸಿಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕೆಂತ ಹೇಳಿದರೆ ಅವರು ಶಾಸಕರಾಗಿದ್ದಾಗ ಸಿಗ್ತಾ ಇದ್ರು. ಈಗ ಮಂತ್ರಿ ಆಗಿದ್ದಾರೆ, ಈ ಸಂದರ್ಭದಲ್ಲಿ ಸಿಗ್ತಾರಾ ಇಲ್ವಾ? ನೋಡಿ ಸರ್, ವಾರದಲ್ಲಿ ಸುಮಾರು ದಿನ ಹುಬ್ಳಿ ಆಗಿರ್ಬೋದು, ಹುಬ್ಳಿ ಸರ್ಕ್ಯೂಟರ್ಸ್ ಆಗಿರ್ಬೋದು, ಧಾರವಾಡ ಸರ್ಕ್ಯೂಟರ್ಸ್ ಆಗಿರ್ಬೋದು, ಕಲಗಡಿ ಆಗಿರ್ಬೋದು, ವಾರದಲ್ಲಿ ಜನಸಾಮಾನ್ಯರಿಗೆ ಸಿಗುವಂಥ ಏಕೈಕ ವ್ಯಕ್ತಿ ರಾಜ್ಯದಲ್ಲಿ ಯಾರೇ ಇದ್ದರೂ ಕೂಡ ಅದು ಸಂತೋಷ್ ಲಾಡ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ.